ಆಚಾರ ಕರಸಾಗು ನೀತಿಗೆ ಪ್ರಭುವಾಗು, ಆಚಾರ ಕರಸಾಗು ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಮಾತಿನಲ್ಲಿ ಚೂಡಾಮಣಿಯಾಗು ನನ್ನ ಕಂದ, ಜ್ಯೋತಿಯೇ ಆಗು ಜಗಕ್ಕೆಲ್ಲ, ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಕೊಟ್ಟು ಕುದಿಯಲು ಬೇಡ ಇಟ್ಟು ಹಂಗಿಸಬೇಡ, ಕೊಟ್ಟು ಕುದಿಯಲು ಬೇಡ ಇಟ್ಟು ಹಂಗಿಸಬೇಡ, ಎಷ್ಟುಂಡರೆಂದು ಅನಬೇಡ, ಎಷ್ಟುಂಡರೆಂದು ಅನಬೇಡ. ಈ ಮೂರು ಮುಟ್ಟುವುದು ಶಿವನ ಬಳಿಯಲ್ಲಿ, ಮುಟ್ಟುವುದು ಶಿವನ ಬಳಿಯಲ್ಲಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ರೇಖಾ. ನನ್ನ ಹೆಸರು ಸರಸ್ವತಿ. ನನ್ನ ಹೆಸರು ಪಾವನಿ. ನನ್ನ ಹೆಸರು ಮಾನ್ವಿತಾ. ನನ್ನ ಹೆಸರು ವೀಣಾ. ನಾವು 10ನೇ ತರಗತಿಯ ವಿದ್ಯಾರ್ಥಿನಿಯರು. ನಮ್ಮ ಶಾಲೆಯ ಹೆಸರು ಸ್ವಾಮಿ ವಿವೇಕಾನಂದ ಪಬ್ಲಿಕ್ ಶಾಲೆ, ಶ್ರೀರಾಮ್ ನಗರ, ಗಂಗಾವತಿ. ಯಾಕ ಏನ್ ಬೇ ಜೋರಾಗಿ ಖುಷಿಯಿಂದ ಎಲ್ಲಿಗೊಟ್ಟೀರಿ? ಎಲ್ಲಿ ಇಲ್ಲ, ಮನೆಯಲ್ಲಿ ನೀರ್ ಖಾಲಿಯಾಗಿದ್ದು ತರೋಣ ಅಂತ ಹೊಂಟಿವಿ. ನೀವೆಲ್ಲಿಗೊಂಟಿರಿ? ಏನ್ ಮಾಡೋದು, ಮಳೆ ಇಲ್ಲ ಬೆಳೆ ಇಲ್ಲ, ಮಳೆ ರಾಯ ಕರುಣೆ ಕೊರವಲ್ಲ, ಹೊಲ್ದಾಗ ಕಲ್ಲು ಮುಳ್ಳು ಆಯವಂತ ಹೊಂಟೀವಿ. ರೈತರ ಗೋಳು ಕೇಳೋರೇ ಇಲ್ಲ. ಮೊನ್ನೆ 4 ದಿನ ಕಾಣಲಿಲ್ಲಂತೆ, ಎಲ್ಲಿಗೋಗಿದ್ವಿ? ನಮ್ಮ ಮೈದುನ ಮೈಲಾರಪ್ಪನ ಮಗ ಮಲ್ಲಯ್ಯನ ಮದುವೆಗೆ ಮುಳುಗುಂದಕ್ಕೆ ಹೋಗಿದ್ವಿ. ಇಂಥ ಬರಗಾಲದಾಗ ಮದುವೆಗಳಿಗೇನೂ ಕೊರತೆ ಇಲ್ಲ ನೋಡು. ಈಗೇನ್ರೆ ಸಿಟಿಗೆ ಮಂದಿ ಸಂಪ್ರದಾಯ ಇಲ್ಲ, ಸಂಸ್ಕೃತಿ ಇಲ್ಲ. ಪೇಪರ್ ಪ್ಲೇಟು, ಪೇಪರ್ ಕ್ಲಾಸು, ಇದ್ರಲ್ಲೇ ಮದುವೆ ಮುಗಿಸ್ಬಿಡ್ತಾರೆ. ಇಲ್ಲ ಬೇ, ನಮ್ಮ ಮಲ್ಲಯ್ಯನ ಮದ್ವೆ ನಮ್ ಸಂಸ್ಕೃತಿ ಸಂಪ್ರದಾಯದಲ್ಲೇ ನಡೀತಂತೀನಿ. ಹೌದಾ? ಮದುವೆ ಕತೆ ಹೇಳ್ತೀನಿ ಕೇಳ್ರಿ ಬೇ. ಮುಳಗುಂದದ ಮಧ್ಯಕೆರೆಯಲ್ಲಿದ್ದ ಮೂಲಿ ಮನೆಯ ಮೈಲಾರಪ್ಪನ ಮಗನಾದ ಮಲ್ಲಯ್ಯನ ಮದುವೆಯನ್ನು ಮಾಡಬೇಕೆಂದು ಮನೆಯವರೆಲ್ಲರೂ ಮಾತಾಡಿದ್ರು. ಮಲ್ಲ ಸಮುದ್ರದ ಮಲ್ಲೇಶಪ್ಪನ ಮಗಳು ಮೇನಕಾ ಮುತ್ತಿನಂತವಳು. ಮುಂಬರುವ ಮುಖದ ಮೇಲಿನ ಮುಂಗುರುಳಿನಿಂದ ಮುಗ್ಧಳಾಗಿದ್ದಳು. ಮಲ್ಲೇಶಪ್ಪ ಮಲ್ಲಯ್ಯನೊಂದಿಗೆ ಮಗಳ ಮದುವೆಯನ್ನು ಮಾಡಲು ಮಹಾ ಸಂತೋಷದಿಂದಿದ್ದನು. ಮಲ್ಲೇಶಪ್ಪ ಮೈಲಾರಪ್ಪನಲ್ಲಿ ಮದುವೆಯ ಮಾತುಕತೆಗಳಾದವು. ಮಾತನ್ನರಿತ ಮಲ್ಲಯ್ಯ ಮೀಸೆಯ ಮೇಲೆ ಮುಂಗೈಯಾಡಿಸಿ ಮಹಾ ಸಂತೋಷದಿಂದ ಮೆರೆದಾಡಿದನು. ಮಾಘ ಮಾಸದ ಮಂಗಳವಾರದಂದು ಮಹಾಬಲೇಶ್ವರದ ಮಹಾದೇವನ ಮಂದಿರದಲ್ಲಿ ಮೇನಕಾ ಮತ್ತು ಮಲ್ಲಯ್ಯನ ಮದುವೆ ಮಾಡಬೇಕೆಂದು ಮನೆಯವರೆಲ್ಲರೂ ಮುಹೂರ್ತವಿಟ್ಟಿದ್ದು ಮಂದಿಗೆ ಹೇಳಿದ್ರು. ಮಲ್ಲೇಶಪ್ಪನ ಮನೆಯಲ್ಲಿ ಮೇನಕಾಳೊಂದಿಗೆ ಮಿಕ್ಕವರೆಲ್ಲರೂ ಮಹೋಲ್ಲಾಸದಿಂದ ಮಾತನಾಡುತ್ತಿದ್ದಾಗ ಮಧ್ಯರಾತ್ರಿ ಮುಗಿದದ್ದು ಮನವರಿಕೆ ಆಗಲಿಲ್ಲ. ಮರೆಯಾದ ಮಂಜನ್ನು ಮುಂದೂಡಿಕೊಂಡು ಮೂಡಣದಲ್ಲಿಯೇ ಮುಗಿಲಲ್ಲಿ ಮಹಾಪ್ರಭೆಯ ಮಧುಕರ ಮೂಡಿದ್ದು ಮನವರಿಕೆ ಆಯಿತು. ಮರುದಿನ ಮಹತ್ಕಾರ್ಯದಿಂದ ಮನೆಯವರೆಲ್ಲರೂ ಮಾಲತೇಶನ ಮೋಟಾರಿನಲ್ಲಿ ಮಹಾಬಲೇಶ್ವರದ ಮಂಗಳ ಕಾರ್ಯಕ್ಕೆ ಹೊರಟರು. ಮಂದಿರದಲ್ಲಿ ಮಂಟಪ ಮಗಮಗ ಮಗಿಸುವ ಮಲ್ಲಿಗೆಯಿಂದ ಮೆಚ್ಚಿತ್ತು. ಮಂಗಳ ಮುಹೂರ್ತದಲ್ಲಿ ಮಧುಮಕ್ಕಳು ಮಾಲೆಯನ್ನು ಹಾಕಿಕೊಂಡರು. ಮಹಾಜನರು ಮಂತ್ರಾಕ್ಷತೆಗಳನ್ನು ಹಾಕಿದರು. ಮುತ್ತೈದೆಯರು ಮಂಗಳಾರತಿಯನ್ನು ಮಾಡಿದರು. ಮೇನಕಾ ಮತ್ತು ಮಲ್ಲಯ್ಯನನ್ನು ಮನೆ ತುಂಬಿಸಿಕೊಂಡರು. ಮೆರವಣಿಗೆಯಿಂದ ಮಹಾದೇವನ ಮುಖದರ್ಶನ ಮಾಡಿಕೊಂಡು ಮಂಟಪಕ್ಕೆ ಮರಳಿದರು. ಮುಂಜಾನೆಗಾಗಿ ಮಸಾಲ ದೋಸೆ ಮತ್ತು ಮಧ್ಯಾಹ್ನದ ಮದುವೆ ಊಟಕ್ಕಾಗಿ ಮಾಡಿದ ಮಂಡಿಗೆ, ಮಜ್ಜಿಗೆ ಮತ್ತು ಮೊಸರನ್ನು ಮಹಾ ಸಂತೋಷವಾಗುವಷ್ಟುಂಡು ಮುಸ್ಸಂಜೆಗಾಗಿ ಮಿನಿ ಮೋಟಾರನ್ನು ಹಿಡಿದು ಮಧುಮಕ್ಕಳನ್ನು ಮುಂದಿಟ್ಟುಕೊಂಡು ಮನ ಬಂದಂತೆ ಮಾತನಾಡುತ್ತಾ ಮಂಗಳವಾದ್ಯದೊಂದಿಗೆ ಮಹಾ ಸಡಗರದಿಂದ ಮುಳುಗುಂದವನ್ನು ಮುಟ್ಟಿದ್ದರಿಂದ ಮಹಾ ಸಂತಸ ಮನೆ ಮಾಡಿತು. ಇಡೀ ಕಥೆಯ ಪ್ರತಿಪದದ ಮೊದಲನೇ ಅಕ್ಷರ ಮ ಬಳ್ಳಿಯಿಂದ ಕೂಡಿರುವುದು ಸೋಜಿಗ. ಹಿಂಗ್ ನಡೀತ್ ನೋಡಬೇ ನಮ್ಮ ಮಲ್ಲಯ್ಯನ್ ಮದ್ವೆ. ಹೌದಾ? ಅಯ್ಯೋ, ಮಾತಾಡ್ತಾ ಹೊಲಕ್ಕೆ ಹೋಗೋದನ್ನೇ ಮರ್ತ್ಬಿಟ್ವಿ. ಸರಿ, ನಾವು ಬರ್ತೀವಿ. ಹೌದು, ನಾವು ನೀರಿಗೆ ಹೊಂಟಿದ್ ಅನ್ನೋದನ್ನೇ ಮರ್ತ್ಬಿಟ್ವಿ. ಸರಿ, ಮನೇಲೂ ತುಂಬಾ ಕೆಲ್ಸ ಇದಾವೆ, ನಾವಿನ್ ಬರ್ತೀವಿ. ಕಥೆಯನ್ನು ಕೇಳಿದ ನಿಮಗೆಲ್ಲರಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. Thank you for being a friend.